ಕರ್ನಾಟಕ ಸರ್ಕಾರ, ಜಿಲ್ಲಾ ಪಂಚಾಯತ್ ಮಂಡ್ಯ ಹಾಗೂ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಡಯಟ್ ಮಂಡ್ಯ ಜಿಲ್ಲೆ ಇವರ ಸಂಯುಕ್ತ ಆಶ್ರಯದಲ್ಲಿ 2025-26ನೇ ಸಾಲಿನಲ್ಲಿ SSLC ಪರೀಕ್ಷೆ ಬರೆಯುತ್ತಿರುವ ವಿದ್ಯಾರ್ಥಿಗಳಿಗಾಗಿ ಪರೀಕ್ಷಾ ಮಾರ್ಗದರ್ಶನ ವಿಡಿಯೋ ಸರಣಿಯನ್ನ ಪ್ರಾರಂಭ ಮಾಡುತ್ತಿದ್ದು, ಸ್ಫೂರ್ತಿ ಸಲಹೆ ಎನ್ನುವಂಥ ಈ ಒಂದು ವಿಶಿಷ್ಟವಾದ ಕಾರ್ಯಕ್ರಮದಲ್ಲಿ ಈ ದಿನ ನಾವು ವಿಜ್ಞಾನ ವಿಷಯದ, ಅದರಲ್ಲೂ ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ವಿಭಾಗದಲ್ಲಿ ಬಹುಪಾಲು ಕೇಳಬಹುದಾದಂಥ ಚಿತ್ರಗಳನ್ನು ಕುರಿತು ವಿಶ್ಲೇಷಣೆಯನ್ನ ಮಾಡಲಿದ್ದೀವಿ. ನಾನು ಗಿರೀಶ್ KP, ಸಹ ಶಿಕ್ಷಕರು, ಕರ್ನಾಟಕ ಪಬ್ಲಿಕ್ ಸ್ಕೂಲು, ಬಸರಾಳು, ಮಂಡ್ಯ ಉತ್ತರ ವಲಯ. ಮೊದಲಿಗೆ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠದಿಂದ ನೀರಿನ ವಿದ್ಯುತ್ ವಿಭಜನೆ ಚಿತ್ರವನ್ನು ಬರೆದು ಈ ಕೆಳಗಿನ ಭಾಗಗಳನ್ನು ಗುರುತಿಸಿ. ಅದರಲ್ಲಿ ಗ್ರಾಫೈಟ್ ದಂಡ ಮತ್ತು ಕ್ಯಾಥೋಡ್ ಅನ್ನ ಗುರುತಿಸಬೇಕಾಗತ್ತೆ. ಈ ಒಂದು ಪ್ರಶ್ನೆಯು ಏಪ್ರಿಲ್ 19, ಜೂನ್ 19 ಹಾಗೂ ಜುಲೈ 2022ರ ಪಬ್ಲಿಕ್ ಪರೀಕ್ಷೆಯಲ್ಲಿ ಕೇಳಲಾಗಿರುತ್ತೆ. ಮತ್ತು ಈ ಚಿತ್ರವನ್ನು ಬರೆಯುವಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಗಮನದಲ್ಲಿಟ್ಟುಕೊಳ್ಳಬೇಕಾದಂಥ 2 ಅಂಶಗಳೇನೆಂದರೆ, ಆ್ಯನೋಡ್ ಹತ್ತಿರ ಆಕ್ಸಿಜನ್ ಬಿಡುಗಡೆ ಆಗುತ್ತದೆ ಹಾಗೂ ಕ್ಯಾಥೋಡ್ ಹತ್ತಿರ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತದೆ. ಮತ್ತೊಂದು ಅಂಶ ಏನೆಂದರೆ, ಆಕ್ಸಿಜನ್ ಮತ್ತು ಹೈಡ್ರೋಜನ್ನ ಅನಿಲಗಳ ಪ್ರಮಾಣದಲ್ಲಿ ವ್ಯತ್ಯಾಸವನ್ನ ಗಮನಿಸಬೇಕು. ಆಕ್ಸಿಜನ್ನ ಅನಿಲದ ಪ್ರಮಾಣ ಯಾವಾಗಲೂ ಹೈಡ್ರೋಜನ್ ಅನಿಲದ ಪ್ರಮಾಣಕ್ಕೆ ಸರಿಸುಮಾರು ಅರ್ಧದಷ್ಟು ಇರಬೇಕಾದಂಥ ಒಂದು ಅವಶ್ಯಕತೆ ಇರುತ್ತದೆ. ವಿದ್ಯಾರ್ಥಿಗಳು ಈ ಚಿತ್ರವನ್ನು ಬರೆಯುವಾಗ ಈ 2 ಅಂಶಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಬರೆಯಬೇಕು. ಇನ್ನು ಮುಂದಿನ ಒಂದು ಪ್ರಶ್ನೆ, ನೀರಿನಲ್ಲಿ ಆಮ್ಲೀಯ ದ್ರಾವಣ ವಿದ್ಯುತ್ತನ್ನು ಪ್ರವಹಿಸುತ್ತದೆ ಎಂಬುದನ್ನು ತೋರಿಸುವ ಉಪಕರಣದ ಜೋಡಣೆ ಚಿತ್ರವನ್ನು ಬರೆಯಿರಿ ಮತ್ತು ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತ 2 ಅಂಕಕ್ಕೆ ಈ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಬಹುಪಾಲು ಸಂದರ್ಭದಲ್ಲಿ ಇದರಲ್ಲಿ ಸಾರರಹಿತ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ವಿದ್ಯುತ್ ಕೋಶವನ್ನ ಗುರುತಿಸಬೇಕಾದಂತ ಒಂದು ಪ್ರಶ್ನೆ ಇದಾಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆ 3 ಅಂಕಕ್ಕೆ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಪಾಠದಿಂದ ಕೇಳಬಹುದಾದ ಪ್ರಶ್ನೆ. ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನ್ನ ಪರೀಕ್ಷಿಸುವ ಪ್ರಯೋಗವನ್ನು ತೋರಿಸುವ ಚಿತ್ರ ಬರೆದು ಈ ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತ ಹೇಳಿ ಸುಮಾರು ವರ್ಷಗಳಲ್ಲಿ ಈ ಪ್ರಶ್ನೆ ಬಂದಿದೆ. ಏಪ್ರಿಲ್ 19 ಮತ್ತೆ ಸೆಪ್ಟೆಂಬರ್ 20, ಮಾರ್ಚ್ 22, ಜುಲೈ 22, ಏಪ್ರಿಲ್ 24 ಮತ್ತೆ ಆಗಸ್ಟ್ 24 ಈ ಒಂದು ವರ್ಷಗಳಲ್ಲಿ ಈ ಪ್ರಶ್ನೆ ಹಲವಾರು ಬಾರಿ ಬಂದಿರುವಂಥದ್ದು ಗಮನಿಸಬೇಕಾದಂಥ ಒಂದು ಅಂಶ. ಚಿತ್ರವನ್ನು ಬರೆದ ನಂತರ ಬಹುಪಾಲು ಸಂದರ್ಭದಲ್ಲಿ ನಿರ್ಗಮನಾಳ ಮತ್ತೆ ಪಪ್ ಶಬ್ದದೊಂದಿಗೆ ಹೈಡ್ರೋಜನ್ ಅನಿಲ ಉರಿಯುತ್ತಿರುವ ಅನಿಲದ ಗುಳ್ಳೆಗಳನ್ನ ನಾವು ಗುರುತಿಸಬೇಕಾದಂಥ ಒಂದು ಪ್ರಶ್ನೆ ಇದಾಗಿರುತ್ತೆ. ಇದು 3 ಅಂಕಕ್ಕೆ ಕೇಳಬಹುದಾದಂಥ ಒಂದು ಪ್ರಶ್ನೆ ಆಗಿರುತ್ತೆ. ಇನ್ನು ಮುಂದಿನ ಚಿತ್ರ ಜೀವಕ್ರಿಯೆಗಳು ಪಾಠದಿಂದ ನೆಫ್ರಾನ್ನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆದು ಈ ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತ ಹೇಳಿ ಗ್ಲಾಮರುಲಸ್, ಬಹುಮಾನನ ಕೋಶ ಗುರುತಿಸಬೇಕಾದಂತ ಒಂದು ಪ್ರಶ್ನೆ ಇದಾಗಿರುತ್ತೆ. ಈ ಒಂದು ಪ್ರಶ್ನೆಯು ಜೂನ್ 2022ರ ಒಂದು ಪರೀಕ್ಷೆಯಲ್ಲಿ ಕೇಳಲಾಗಿರುತ್ತೆ. ಇನ್ನು ಮುಂದಿನ ಒಂದು ಚಿತ್ರ ಜೀವಕ್ರಿಯೆಗಳು ಪಾಠದಿಂದ ಮಾನವನ ಹೃದಯದ ನೀಳಛೇದ ನೋಟ ಚಿತ್ರವನ್ನು ಬರೆದು ಈ ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತ ಹೇಳಿ ಮಾರ್ಚ್ 2020ರಲ್ಲಿ 4 ಅಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ ಇದಾಗಿರುತ್ತೆ. ಇನ್ನು ಇದೇ ಪಾಠದಲ್ಲಿ ತೆರೆದ ಪತ್ರರಂಧ್ರದ ಚಿತ್ರ ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ. ಯಾವ ಭಾಗಗಳನ್ನು ಗುರುತಿಸಬೇಕಾಗತ್ತೆ ಅಂದ್ರೆ ಕಾವಲು ಜೀವಕೋಶಗಳು ಮತ್ತೆ ಪತ್ರರಂಧ್ರವನ್ನ ಗುರುತಿಸಬೇಕಾಗತ್ತೆ. ವಿದ್ಯಾರ್ಥಿಗಳು ಬಹುಮುಖ್ಯವಾಗಿ ಗಮನಿಸಬೇಕಾದ ಒಂದು ಅಂಶ ಅಂದ್ರೆ, ತೆರೆದ ಪತ್ರರಂಧ್ರದಲ್ಲಿ ಮಧ್ಯದಲ್ಲಿ ಒಂದು ಅನಿಲ ವಿನಿಮಯ ಆಗೋದಕ್ಕೆ ಒಂದು ಅವಕಾಶವನ್ನ ತೋರಿಸಬೇಕಾದಂತ ಅಗತ್ಯ ಇರುತ್ತೆ. ಇನ್ನು ಮಾನವನ ಮೆದುಳಿನ ರಚನೆಯ ಚಿತ್ರ ಬರೆದು ಈ ಕೆಳಗಿನ ಭಾಗ ಗುರುತಿಸಿ. ಇದು ಬಹುಮುಖ್ಯವಾಗಿ ಕೇಳುವಂತ ಪ್ರಶ್ನೆ. ಈ ಒಂದು ಪ್ರಶ್ನೆಯು ಸೆಪ್ಟೆಂಬರ್ 20, ಮಾರ್ಚ್ 22, ಜೂನ್ 22, ಮಾರ್ಚ್ 23, ಜೂನ್ 23, 24, ಪರೀಕ್ಷೆ 2 ಮತ್ತೆ ಪರೀಕ್ಷೆ 3ರಲ್ಲಿ ಹಲವಾರು ಬಾರಿ ಹೀಗೆ ಈ ಪ್ರಶ್ನೆ ಪುನರಾವರ್ತನೆ ಆಗಿರುವಂಥದ್ದು. ಹಾಗಾಗಿ ಪರೀಕ್ಷಾ ದೃಷ್ಟಿಯಿಂದ ಈ ಒಂದು ಮೆದುಳಿನ ಚಿತ್ರದ
ಒಂದು ಅಭ್ಯಾಸವನ್ನ ವಿದ್ಯಾರ್ಥಿಗಳು ಬಹುಮುಖ್ಯವಾಗಿ ಮಾಡಬೇಕಾಗತ್ತೆ. ಬಹುಪಾಲ ಸಂದರ್ಭದಲ್ಲಿ ಪಾನ್ಸ್ ಅಥವಾ ಮಿಡಲ್ಲಾ ಮಹಾಮಸ್ತಿಷ್ಕವನ್ನ ಕೇಳಬಹುದಾದಂಥ ಸಾಧ್ಯತೆ ಇರುತ್ತೆ. ಇನ್ನು ಮುಂದಿನ ಚಿತ್ರ ಲೋಹಗಳು ಮತ್ತು ಅಲೋಹಗಳು ಪಾಠದಿಂದ ಲೋಹದ ಮೇಲೆ ಅಭಯವರ್ತನೆಯನ್ನು ತೋರಿಸಲು ಉಪಯೋಗಿಸುವ ಉಪಕರಣಗಳ ಜೋಡಣೆ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ. ಯಾವ ಭಾಗಗಳು? ನೀರಿನಲ್ಲಿ ಅದ್ದಿದ ಗಾಜಿನ ನೂಲು ಮತ್ತು ಹೈಡ್ರೋಜನ್ ಅನಿಲವನ್ನ ಗುರುತಿಸಬೇಕಾಗತ್ತೆ. ಈ ಒಂದು ಪ್ರಶ್ನೆಯು ಜೂನ್ 19, ಜೂನ್ 23, ಏಪ್ರಿಲ್ 23 ಹಾಗೂ 24 ಪರೀಕ್ಷೆ 2ರಲ್ಲಿ ಈ ಒಂದು ಪ್ರಶ್ನೆಯು ಪುನರಾವರ್ತನೆ ಆಗಿರುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ, ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಶುದ್ಧೀಕರಿಸಲು ಉಪಯೋಗಿಸುವ ಉಪಕರಣಗಳ ಜೋಡಣೆ ಚಿತ್ರವನ್ನು ಬರೆಯಿರಿ ಮತ್ತು ಭಾಗಗಳನ್ನು ಗುರುತಿಸಿ ಅಂತ ಹೇಳಿ ಸೆಪ್ಟೆಂಬರ್ 20, 24 ಪರೀಕ್ಷೆ 1 ಮತ್ತು ಪರೀಕ್ಷೆ 25ರ ಒಂದನೇ ಪರೀಕ್ಷೆಯಲ್ಲಿ ಈ ಒಂದು ಪ್ರಶ್ನೆಯು ಪುನರಾವರ್ತನೆ ಆಗಿರುವಂಥದ್ದನ್ನ ವಿದ್ಯಾರ್ಥಿಗಳು ಗಮನಿಸಬೇಕು. ಬಹುಪಾಲು ಸಂದರ್ಭಗಳಲ್ಲಿ ಧನಾಗ್ರಮಡ್ಡಿ ಮತ್ತು ಕ್ಯಾಥೋಡ್ ಅನ್ನ ಗುರುತಿಸಲು ಕೇಳುವಂಥದ್ದು. ಧನಾಗ್ರಮಡ್ಡಿ ಅಂದರೆ ಕಲ್ಮಶಗಳು ಧನಾಗ್ರ ಅಥವಾ ಆ್ಯನೋಡ್ನ ಕೆಳಗೆ ಸಂಗ್ರಹವಾಗುತ್ತದೆ. ಹಾಗಾಗಿ ಯಾವಾಗಲೂ ಅದನ್ನ ಧನಾಗ್ರಮಡ್ಡಿ ಅಥವಾ ಆ್ಯನೋಡ್ನ ಕೆಳಗೆ ಗುರುತಿಸಬೇಕಾದಂಥ ಅಥವಾ ಬರೆಯಬೇಕಾದಂಥ ಅವಶ್ಯಕತೆ ಇರುವುದನ್ನು ವಿದ್ಯಾರ್ಥಿಗಳು ಗಮನದಲ್ಲಿಟ್ಟುಕೊಳ್ಳುವಂಥದ್ದು. ಇನ್ನು ಮುಂದಿನ ಒಂದು ಚಿತ್ರ, ಒಂದು ಹೂವಿನ ನೀಳಛೇದ ನೋಟದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಅಂತ ಹೇಳಿ ಏಪ್ರಿಲ್ 2022ರ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿರುತ್ತೆ. ಅಂಡಾಶಯ ಮತ್ತೆ ಪರಾಗಕೋಶವನ್ನ ಗುರುತಿಸಬೇಕಾದಂತ ಒಂದು ಪ್ರಶ್ನೆ ಇದಾಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆಯನ್ನು ತೋರಿಸುವ ಚಿತ್ರವನ್ನು ಬರೆದು ಪರಾಗನಳಿಕೆಯನ್ನ ಗುರುತಿಸಿ ಅಂತ ಹೇಳಿ ಜೂನ್ 19, ಮಾರ್ಚ್ 20, 24ರ ಪರೀಕ್ಷೆ 1ರ ಒಂದು ಪ್ರಶ್ನೆ ಪತ್ರಿಕೆ ಮತ್ತು 2025ರ ಪ್ರಶ್ನೆ ಪತ್ರಿಕೆ 1ರಲ್ಲಿ ಈ ಪ್ರಶ್ನೆ ಪುನರಾವರ್ತನೆ ಆಗಿರುವಂಥದ್ದು. ವಿದ್ಯಾರ್ಥಿಗಳಲ್ಲಿ ಗಮನಿಸಬೇಕಾದ ಒಂದು ಅಂಶ ಏನಂದ್ರೆ, ಪರಾಗನಳಿಕೆಯು ಪರಾಗರೇಣುವಿಂದ ಪ್ರಾರಂಭವಾಗಿ ಅಂಡಾಶಯ ಅಥವಾ ಹೆಣ್ಣು ಲಿಂಗಾಣಿನ ಒಳಗಡೆ ಒಂದು ಸಂಪರ್ಕವನ್ನು ಏರ್ಪಡಿಸಿರುವಂತ ಒಂದು ಚಿತ್ರವನ್ನ ಬರೆಯಬೇಕಾದಂತ ಅಗತ್ಯ ಇದೆ. ಇಲ್ಲಿವರೆಗೆ ನಾವು ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರದಲ್ಲಿ ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ಬಹುಮುಖ್ಯವಾದ ಚಿತ್ರಗಳನ್ನು ಪರಿಚಯ ಮಾಡ್ಕೊಂಡ್ವಿ. ಕೆಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ಚಿತ್ರವನ್ನ ಬರೆಯದೇನೆ ಚಿತ್ರವನ್ನ ಆಧರಿಸಿ ಉತ್ತರವನ್ನು ಬರೆಯಬೇಕಾದಂಥ ಕೆಲವು ಪ್ರಶ್ನೆಗಳು ಇರ್ತವೆ. ಇಲ್ಲಿ ಚಿತ್ರವನ್ನ ಬರೆಯುವಂತ ಅಗತ್ಯ ಇಲ್ಲ, ಬಟ್ ಚಿತ್ರವನ್ನ ನಾವು ಅನಲೈಸ್ ಮಾಡಿ ವಿಶ್ಲೇಷಣೆ ಮಾಡಿ ಕೇಳಿರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನ ಬರೆಯಬೇಕಾದಂಥ ಕೆಲವೊಂದು ಪ್ರಶ್ನೆಗಳು ಬಂದಿರತ್ತೆ. ಈಗ ಅಂಥ ಪ್ರಶ್ನೆಗಳನ್ನ ನಾನೀಗ ಪರಿಚಯ ಮಾಡ್ಕೊಳ್ಳೋಣ. ಕೆಳಗೆ ಕೊಟ್ಟಿರೋ ಚಿತ್ರವನ್ನು ಗಮನಿಸಿ. ಯಾವ ಚಿತ್ರವು ಅಧಿಕ ಪ್ರಮಾಣದಲ್ಲಿ ಅನಿಲಗಳ ವಿನಿಮಯವಾಗುವುದನ್ನು ಸೂಚಿಸುತ್ತದೆ ಮತ್ತು ಏಕೆ ಅನ್ನುವಂಥ ಒಂದು ಪ್ರಶ್ನೆ. ಮತ್ತೆ ಆ ಚಿತ್ರದಲ್ಲಿ ಎಕ್ಸ್ ಮತ್ತು ವೈ ಎನ್ನುವಂಥ 2 ಭಾಗಗಳಿದ್ದು ಆ ಭಾಗಗಳನ್ನ ಹೆಸರಿಸಬೇಕು. ಮತ್ತೆ ಎಕ್ಸ್ನ ಭಾಗದ ಕಾರ್ಯವೇನು ಅನ್ನುವಂಥದ್ದನ್ನ ತಿಳಿಸ್ಬೇಕಾದಂಥ ಒಂದು ಪ್ರಶ್ನೆ ಆಗಿರುತ್ತೆ. ಈ ಒಂದು ಪ್ರಶ್ನೆಯು ಏಪ್ರಿಲ್ 23ರ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುತ್ತೆ. ವಿದ್ಯಾರ್ಥಿಗಳು ಗಮನಿಸಿ, ಈ ಒಂದು ಚಿತ್ರವನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಚಿತ್ರ 1 ಏನಿದೆ ಇದು ತೆರೆದ ಪತ್ರರಂಧ್ರವನ್ನ ಸೂಚಿಸುತ್ತೆ. ಹಾಗೆ ಚಿತ್ರ 2 ಬಹುಪಾಲು ಮುಚ್ಚಿದ ಒಂದು ಪತ್ರರಂಧ್ರದ ರಚನೆ ಆಗಿರುತ್ತೆ. ಇಲ್ಲಿ ಕೇಳಿರುವಂತಹ ಮೊದಲನೇ ಪ್ರಶ್ನೆ, ಯಾವ ಚಿತ್ರವು ಅಧಿಕ ಪ್ರಮಾಣದ ಅನಿಲಗಳ ವಿನಿಮಯವಾಗುವುದನ್ನು ಸೂಚಿಸುತ್ತದೆ ಅನ್ನುವಂಥದ್ದಕ್ಕೆ ಉತ್ತರ ಚಿತ್ರ 1ರಲ್ಲಿ ಪತ್ರರಂಧ್ರ ತೆರೆದಿರುವುದರಿಂದ ಅನಿಲಗಳ ವಿನಿಮಯ ತುಂಬಾ ಸರಳವಾಗಿ ಹಾಗೂ ಹೆಚ್ಚಾಗಿ ನಡೆಯುವಂಥದ್ದನ್ನ ಸೂಚಿಸುತ್ತೆ. ಮತ್ತೆ ಎಕ್ಸ್ ಮತ್ತು ವೈ ಭಾಗಗಳನ್ನು ಹೆಸರಿಸಿ ಅಂತ ಹೇಳಿದ್ದಾರೆ. ಎಕ್ಸ್ ಅನ್ನೋದನ್ನ ಕಾವಲು ಜೀವಕೋಶ ಅಂತ ಕರಿತೀವಿ, ಹಾಗೆ ವೈ ಅನ್ನೋದು ಪತ್ರರಂಧ್ರ ಆಗಿರುತ್ತೆ. ಮತ್ತೆ ಎಕ್ಸ್ನ ಕಾರ್ಯವೇನು ಅಂತ ಹೇಳಿದ್ರೆ ಇದು ಪತ್ರರಂಧ್ರವನ್ನ ತೆರೆಯುವ ಮತ್ತು ಮುಚ್ಚುವಿಕೆಗೆ ಕಾರಣವಾಗತ್ತೆ, ಕಾವಲು ಜೀವಕೋಶಗಳು ಅನ್ನುವಂಥದ್ದು ಈ ಒಂದು ಪ್ರಶ್ನೆಗೆ ಉತ್ತರ ಆಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ಚಿತ್ರಗಳು 3 ಬೇರೆ ಬೇರೆ ಪ್ರಾಣಿಗಳ ಹೃದಯವನ್ನ ಪ್ರತಿನಿಧಿಸುತ್ತವೆ. ಅದನ್ನು ಗಮನಿಸಿ ಮತ್ತು ಪ್ರಶ್ನೆಗೆ ಉತ್ತರಿಸಿ ಅಂತ ಹೇಳಿ ಜೂನ್ 2019ರಲ್ಲಿ ಈ ಪ್ರಶ್ನೆ ಬಂದಿರುತ್ತೆ. ಇವುಗಳಲ್ಲಿ ಯಾವ ಹೃದಯವು ಅಧಿಕ ಶಕ್ತಿಯ ಅವಶ್ಯಕತೆ ಇರುವ ಪ್ರಾಣಿಗಳಿಗೆ ಉಪಯುಕ್ತ ಮತ್ತು ಏಕೆ ಎನ್ನುವಂಥ ಪ್ರಶ್ನೆ ಇದಾಗಿರುತ್ತೆ.
ಇದನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ನಮಗೆ ಚಿತ್ರ 1ರಲ್ಲಿ ಇರುವಂತಹ ಹೃದಯವು 2 ಕೋಣೆಗಳನ್ನು ಹೊಂದಿರುವುದನ್ನ ಗಮನಿಸಬಹುದು. ಹಾಗೆ ಚಿತ್ರ 2ರಲ್ಲಿ ಇರುವಂತಹ ಹೃದಯದಲ್ಲಿ 4 ಕೋಣೆಗಳಿರುವಂತಹ ಒಂದು ಹೃದಯ ಆಗಿರುತ್ತೆ. ಹಾಗೆ 3ನೇ ಒಂದು ಚಿತ್ರವು 3 ಕೋಣೆಗಳ ಹೃದಯ ಆಗಿರುತ್ತೆ. ಹಾಗಾಗಿ ಇಲ್ಲಿ ಯಾವ ಹೃದಯ ಅಧಿಕ ಶಕ್ತಿಯ ಅವಶ್ಯಕತೆ ಪ್ರಾಣಿಗಳು ಉಪಯುಕ್ತ ಅಂತಂತ ಹೇಳಿದ್ರೆ 2ನೇ ಚಿತ್ರವು 4 ಕೋಣೆಗಳಿರುವ ಹೃದಯ ಆಗಿದ್ದು ಅದು ಶಕ್ತಿಯ ಅವಶ್ಯಕತೆ ಅಧಿಕವಾಗಿರೋ ಪ್ರಾಣಿಗಳಲ್ಲಿ ಕಂಡು ಬರುತ್ತೆ. ಕಾರಣ ಏನಕ್ಕೆ ಅಂತ ಹೇಳಿದ್ರೆ ಚಿತ್ರ 2ರಲ್ಲಿರುವಂತಹ ಹೃದಯದಲ್ಲಿ ಎಡಭಾಗದಲ್ಲಿ ಅಶುದ್ಧ ರಕ್ತ, ಬಲಭಾಗದಲ್ಲಿ ಅಶುದ್ಧ ರಕ್ತವು, ಎಡಭಾಗದಲ್ಲಿ ಶುದ್ಧ ರಕ್ತವು ಹರಿಯುತ್ತೆ. ಯಾವುದೇ ಸಂದರ್ಭದಲ್ಲೂ ಅವೆರಡು ಒಂದಕ್ಕೊಂದು ಮಿಶ್ರಣಗೊಳ್ಳದೆ ದೇಹದಾದ್ಯಂತ ಶುದ್ಧ ರಕ್ತ ಅಥವಾ ಆಮ್ಲಜನಕ ಸಹಿತ ರಕ್ತ ಸರಬರಾಜಾಗುವುದರಿಂದ ಶಕ್ತಿಯ ಬಿಡುಗಡೆಗೆ ಅದು ತುಂಬಾ ಅನುಕೂಲವಾಗುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಸ್ತನಿಗಳಲ್ಲಿ ರಕ್ತ ಪರಿಚಲನೆಯ ರೇಖಾತ್ಮಕ ನಿರೂಪಣೆಯನ್ನ ಕೆಳಗೆ ನೀಡಿದೆ. ರಕ್ತನಾಳ ಎಕ್ಸ್ ಮತ್ತು ವೈಗಳನ್ನು ಹೆಸರಿಸಿ ಯಾವ ರಕ್ತನಾಳ ಕವಾಟವನ್ನು ಹೊಂದಿದೆ ಅನ್ನುವಂಥ ಒಂದು ಪ್ರಶ್ನೆಯನ್ನ 2024 ಏಪ್ರಿಲ್ 1ರಲ್ಲಿ ನೀಡಿರುವಂಥದ್ದು. ಚಿತ್ರವನ್ನು ಸೂಕ್ಷ್ಮ ಗಮನಿಸಿದಾಗ ನಮಗೆ ಗೊತ್ತಾಗ್ತಾ ಇರುವಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಹೃದಯದಿಂದ ರಕ್ತವನ್ನು ದೇಹದ ಭಾಗಗಳಿಗೆ ಸರಬರಾಜಾಗುವಂಥ ರಕ್ತನಾಳವನ್ನು ಎಕ್ಸ್ ಅಂತನೂ, ಹಾಗೆ ದೇಹದ ವಿಭಿನ್ನ ಭಾಗಗಳಿಂದ ರಕ್ತವನ್ನು ಹೃದಯಕ್ಕೆ ತರುವಂಥ ಒಂದು ರಕ್ತನಾಳಗಳನ್ನು ವೈ ಅಂತಲೂ ಮಾರ್ಕ್ ಮಾಡಿರುವಂಥದ್ದನ್ನು ನಾನು ಗಮನಿಸ್ಬೋದು. ಹಾಗಾಗಿ ರಕ್ತನಾಳ ಎಕ್ಸ್ ಅನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಅಪಧಮನಿಗಳು ಅಂತ ಕರಿತೀವಿ. ಹಾಗೇನೆ ವೈ ಅನ್ನ ಅಭಿಧಮನಿಗಳು ಅಂತ ಕರಿತೀವಿ. ಇನ್ನು 2ನೇ ಪ್ರಶ್ನೆ, ಯಾವ ರಕ್ತನಾಳ ಕವಾಟವನ್ನು ಹೊಂದಿದೆ ಅಂತ ಇಲ್ಲಿ ಕೇಳಿರುವಂಥದ್ದು. ಇಲ್ಲಿ ಕವಾಟವನ್ನು ಹೊಂದಿರುವಂತ ರಕ್ತನಾಳ ಯಾವುದಪ್ಪ ಅಂತ ಹೇಳಿದ್ರೆ ಅಭಿಧಮನಿಗಳು. ಯಾಕೆ ಅಂತ ಹೇಳಿದ್ರೆ ಅಭಿಧಮನಿಗಳು ದೇಹದ ವಿಭಿನ್ನ ಭಾಗಗಳಿಂದ ಹೃದಯಕ್ಕೆ ರಕ್ತವನ್ನು ತಂದಾಗ ರಕ್ತ ಹಿಮ್ಮುಖವಾಗಿ ಹರಿಯದಂಗೆ ತಡೆಯೋದಕ್ಕೆ ಅಲ್ಲಲ್ಲಿ ಅವು ಕವಾಟವನ್ನ ಹೊಂದಿರುತ್ತೆ ಎನ್ನುವಂಥದ್ದು. ಇನ್ನು ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಕೆಳಗೆ ಕೊಟ್ಟಿರುವ ರಚನೆಯನ್ನ ಹೆಸರಿಸಿ, ಇದರ ಸಾಮಾನ್ಯ ಕಾರ್ಯವನ್ನು ಮತ್ತು ಎ ಮತ್ತು ಬಿ ಎಂದು ಗುರುತಿಸಿರುವ ಭಾಗಗಳ ಕಾರ್ಯಗಳನ್ನು ತಿಳಿಸಿ. ಈ ರಚನೆಗಳು ಪ್ರಾಣಿಗಳಿಗೆ ಶೀಘ್ರ ಪ್ರತಿಕ್ರಿಯೆಗಳನ್ನು ನೀಡಲು ಪರಿಣಾಮಕಾರಿಯಾಗಿದೆ ಏಕೆ ಎನ್ನುವಂತ ಒಂದು ಪ್ರಶ್ನೆಯನ್ನ ಜೂನ್ 2019 ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿರುತ್ತೆ. ಮೊದಲನೇ ಪ್ರಶ್ನೆ, ಈ ಕೆಳಗೆ ಕೊಟ್ಟಿರುವ ರಚನೆಯನ್ನು ಹೆಸರಿಸಿ ಮತ್ತು ಇದರ ಸಾಮಾನ್ಯ ಕಾರ್ಯ ಏನು ಅಂತಿದೆ. ಇದಕ್ಕೆ ಉತ್ತರ, ಈ ರಚನೆಯನ್ನ ಪರಾವರ್ತಿತ ಚಾಪ ಅಂತ ಕರಿತೀವಿ. ಇದರ ಕಾರ್ಯ ಏನು ಅಂದ್ರೆ ಪರಿಸರದಲ್ಲಿ ಉಂಟಾಗುವ ಘಟನೆಗಳಿಗೆ ಪ್ರತಿಯಾಗಿ ಹಠಾತ್ ಪ್ರತಿಕ್ರಿಯೆಗಳನ್ನ ನೀಡುವುದು. ಇನ್ನು ಈ ಒಂದು ಚಿತ್ರದಲ್ಲಿರುವಂತಹ ಎ ಭಾಗವನ್ನ ಜ್ಞಾನವಾಹಿ ನರ ಅಂತನೂ ಬಿ ಭಾಗವನ್ನ ಕಾರ್ಯನಿರ್ವಾಹಕ ಅಂಗ ಅಂತನೂ ಕೂಡ ನಾವು ಗುರುತಿಸ್ತೀವಿ. ಜ್ಞಾನವಾಹಿ ನರ ಏನ್ ಮಾಡುತ್ತೆ, ಚೋದನೆಯ ಆವೇಗಗಳನ್ನ ಗ್ರಾಹಕ ಕೋಶಗಳಿಂದ ಮೆದುಳು ಬಳ್ಳಿಗೆ ಸಾಗಿಸುತ್ತೆ. ಇನ್ನು ಕಾರ್ಯನಿರ್ವಾಹಕ ಅಂಗ ಒಂದು ಸಂವೇದನೆಗಳಿಗೆ ತಕ್ಕ ಹಾಗೆ ಪ್ರತಿಕ್ರಿಯೆಯನ್ನ ಅದು ಕಾರ್ಯವನ್ನ ನಿರ್ವಹಿಸುವ ಮೂಲಕ ತೋರಿಸುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ಚಿತ್ರದಲ್ಲಿ ನರ ಆವೇಗಗಳು ಚಲಿಸುವ ಸರಿಯಾದ ಮಾರ್ಗ ಯಾವುದು ಅನ್ನುವಂತ ಒಂದು ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಈ ಒಂದು ಚಿತ್ರವನ್ನು ಆಧರಿಸಿ ಕೇಳಿರುವಂಥದ್ದು. ಇದು ಮಾರ್ಚ್ 2019 ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುತ್ತೆ. ಚಿತ್ರವನ್ನು ಸೂಕ್ಷ್ಮ ಗಮನಿಸಿದಾಗ PRSQ ಅಂತ ಏನ್ ಭಾಗಗಳು ಗುರುತಿಸಿದೆ ಅದು ಕ್ರಮವಾಗಿ ಡೆಂಡ್ರೈಟ್ಸ್ ಮತ್ತೆ ಕೋಶಕಾಯ ಮತ್ತೆ ಆಕ್ಸಾನ್ ಮತ್ತು ನರ ತುದಿಯಾಗಿದ್ದು, ಯಾವಾಗಲೂ ನರ ಆವೇಗಗಳು ಮೊದಲಿಗೆ ಡೆಂಡ್ರೈಟ್ಸ್ಗೆ ತಲುಪುತ್ತೆ. ಡೆಂಡ್ರೈಟ್ಸು ಆ ಒಂದು ಆವೇಗಗಳನ್ನ ಕೋಶಕಾಯಕ್ಕೆ ತಲುಪಿಸುತ್ತೆ. ಕೋಶಕಾಯವು ಎಲ್ಲ ಒಂದು ಡೆಂಡ್ರೈಟ್ಸ್ಗಳಿಂದ ಬಂದಂತ ಆವೇಗಗಳನ್ನ ಸಂಗ್ರಹಿಸಿ ಅದನ್ನ ಆಕ್ಸಾನ್ ಮುಖಾಂತರ ನರ ತುದಿಗೆ ರವಾನೆಯನ್ನ ಮಾಡುತ್ತೆ. ಹಾಗಾಗಿ ಈ ಒಂದು ನರ ಆವೇಗ ಚಲಿಸುವ ಸರಿಯಾದ ಮಾರ್ಗಕ್ಕೆ ಆನ್ಸರ್ ಯಾವ್ದಾಗತ್ತಪ್ಪ ಅಂತ ಹೇಳಿದ್ರೆ ಡಿ, ಆಪ್ಷನ್ ಡಿ, PRSQ ಅನ್ನುವಂಥದ್ದು ಆಗಿರುತ್ತೆ. ಮುಂದಿನ ಪ್ರಶ್ನೆ, ಕೊಟ್ಟಿರುವ ಬೀಜದಳದ ಚಿತ್ರದಲ್ಲಿ ಎ ಮತ್ತು ಬಿ ಎಂದು ಗುರುತಿಸಿರುವ ಭಾಗಗಳು ಕ್ರಮವಾಗಿ ಅನ್ನುವಂಥ ಪ್ರಶ್ನೆಯನ್ನ ಒಂದು ಕೇಳಿರುವಂಥದ್ದು. ಈ ಒಂದು ಚಿತ್ರವನ್ನು ಗಮನಿಸಿದಾಗ ಎ ಅನ್ನುವಂಥ ಒಂದು ಭಾಗ ಏನಿದೆ ಇದು ಒಂದು ಬೀಜ ಮೊಳೆಯುವಿಕೆ ಸಂದರ್ಭದಲ್ಲಿ ಇದು ಪ್ರಥಮ ಕಾಂಡದ ಒಂದು ಭಾಗ ಆಗತ್ತೆ. ಹಾಗೆ ಬಿ ಎನ್ನುವಂಥದ್ದು ಪ್ರಥಮ ಬೇರು ಆಗತ್ತೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ ಎನ್ನುವಂಥದ್ದು, ಪ್ರಥಮ ಕಾಂಡ ಮತ್ತು ಪ್ರಥಮ ಬೇರು. ಇನ್ನು ಮುಂದಿನ ಪ್ರಶ್ನೆ,
ಕೊಟ್ಟಿರುವ ಚಿತ್ರದಲ್ಲಿ ವ್ಯಕ್ತವಾಗಿರುವ ಜೈವಿಕ ಪ್ರಕ್ರಿಯೆ 4 ಒಂದು ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಟ್ಟಿರುವಂಥದ್ದು. ಜೂನ್ 2023 ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇದು ಬಂದಿರುತ್ತೆ. ಈ ಒಂದು ಚಿತ್ರವನ್ನು ಗಮನಿಸಿದಾಗ ಇದು ಪ್ಲನೇರಿಯಾ ಜೀವಿಯಲ್ಲಿ ನಡೆಯುವಂಥ ಒಂದು ಸಂತಾನೋತ್ಪತ್ತಿಯ ವಿಧಾನ ಆಗಿದೆ. ಇದನ್ನು ಪುನರುತ್ಪಾದನೆ ಅಂತ ಕರಿತೀವಿ. ಹಾಗಾಗಿ ಇದರ ಸರಿಯಾದ ಆನ್ಸರು ವಿಶಿಷ್ಟ ಜೀವಕೋಶಗಳ ಅಭಿವರ್ಧನೆಯಿಂದ ಅಂಗಾಂಶಗಳ ಪುನರುತ್ಪಾದನೆ ಎನ್ನುವಂಥದ್ದು ಆಗಿರುತ್ತೆ. ಹೀಗೆ SSLC ಒಂದು ವಿಜ್ಞಾನದ ಪ್ರಶ್ನೆ ಪತ್ರಿಕೆಯಲ್ಲಿ ಚಿತ್ರವನ್ನು ಆಧರಿಸಿ ಕೂಡ ಹಲವಾರು ಪ್ರಶ್ನೆಗಳು ಬಂದಿರುವಂಥದ್ದನ್ನು ವಿದ್ಯಾರ್ಥಿಗಳು ಗಮನಿಸಬೇಕು. ಈ ನಿಟ್ಟಿನಲ್ಲಿ ತಾವು ಸತತ ಅಭ್ಯಾಸ ಮಾಡಿದ್ರೆ ಖಂಡಿತವಾಗಲೂ ನಿಮಗೆ ಒಳ್ಳೆಯ ಅಂಕಗಳನ್ನು ಪಡೆಯೋದಕ್ಕೆ ಇವು ಸಹಕಾರಿಯಾಗತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಗಮನಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.